ಹೇ ಗೈಸ್, ನಾನು ಇವತ್ತೊಂದು ಗೆಟ್ ರೆಡಿ ವಿತ್ ಮೀ ಲುಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಪ್ಯಾಂಟು ಮತ್ತು ಟಾಪ್ನ ಪೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಬನ್ನಿ ಗೆಟ್ ರೆಡಿ ವಿತ್ ಮೀ ಆಗೋಣ. ಸೊ ಇವಾಗ ನಾನು ಮಾಯಿಶ್ಚರೈಸರ್ ಹಚ್ಚಿದ್ದೀನಿ ಫೇಸಿಗೆ. ಎಮೋಲಿನ್ ಮಾಯಿಶ್ಚರೈಸರ್. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಮೋಸ್ಟ್ಲಿ ಆಮೇಲೆ ಸಿಗ್ಬೋದು. ಸೊ ಆಮೇಲೆ ಮಾರ್ಸ್ ಅವ್ರದ್ದು ಝೀರೋ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಮಾರ್ಕ್ಸು, ಬ್ಲ್ಯಾಕ್ ಸ್ಪಾಟ್ಸು ಅದೆಲ್ಲ ಕ್ಲೀನಾಗಿ ಹೈಡ್ ಆಗುತ್ತೆ ಮತ್ತು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ದೆನ್ ನನಗೆ ಕೊಟ್ಟಿರೋದು ಡಾಕ್ಟ್ರು ಸಜೆಸ್ಟ್ ಮಾಡಿರೋದು ಡರ್ಮಾಕೋ ಅವ್ರದ್ದು ಫೌಂಡೇಶನ್. ಈ ಫೌಂಡೇಶನ್ ಏನಂದರೆ SPF 50 ಪ್ರೊವೈಡ್ ಮಾಡುತ್ತೆ. ಫುಲ್ ಕವರೇಜ್ ಇರುತ್ತೆ ಆ್ಯಂಡ್ ಸ್ಕಿನ್ನಿಗೆ ಒಂಚೂರು ಹಾರ್ಮ್ ಆಗಲ್ಲ. ಇದು ಡರ್ಮ್ಯಾಟ್ ಅವರೇ ಡಿಸೈನ್ ಮಾಡಿರೋದು. ಯು ಕ್ಯಾನ್ ಗಿವ್ ಅ ಟ್ರೈ. ಇದು ಫೇಸ್ ಫುಲ್ ಅಪ್ಲೈ ಮಾಡಿ ಕ್ಲೀನಾಗಿ ಬ್ಲೆಂಡ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗುತ್ತೆ. ಸೊ ಇಟ್ ವಾಸ್ ಸಜೆಸ್ಟೆಡ್ ಬೈ ಮೈ ಡರ್ಮ್ಯಾಟ್. ಆಲ್ ಓವರ್ ದ ಫೇಸ್ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಐಸ್ ಹತ್ರ, ಚೀಕ್ಸ್ ಹತ್ರ ಆ್ಯಂಡ್ ದೆನ್ ಲಿಪ್ಸ್ ಹತ್ರ ಎಲ್ಲ ಕಡೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವೇ ನೋಡ್ಬೋದು. ಆಮೇಲಿಂದ ಅದೇ ಆವಾಗಲೇ ಎಮೋಲಿನ್ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತಲ್ಲ, ಮೋಸ್ಟ್ಲಿ ಇಲ್ಲಿದೆ ಅನಿಸುತ್ತೆ. ಇಲ್ಲಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಂಪ್ಯಾಕ್ಟ್ ಹಾಕೋತಾ ಇದ್ದೀನಿ ನಾನು. ಕೆ ಬ್ಯೂಟಿ ಅವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಆಲ್ಮೋಸ್ಟ್ 1 ಇಯರ್ ಆಯಿತು. ಬಟ್ ಕಾಂಪ್ಯಾಕ್ಟ್ ಅಂತೂ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಸ್ಕಿನ್ನಿಗೆ ತುಂಬ ಸೆಟಲ್ಲಾಗಿ ಕಾಣುತ್ತೆ. ಸೊ ಅದು ನಾನು ಲೂಸ್ ಪೌಡರೆಲ್ಲ ಏನೂ ಹಾಕ್ಕೊಳ್ಳಲ್ಲ. ಕಾಂಪ್ಯಾಕ್ಟ್ ಅಂದರೆ ಡೈರೆಕ್ಟ್ ಕಾಂಪ್ಯಾಕ್ಟ್ ಹಾಕೋತೀನಿ, ಇಲ್ಲ ಸಮ್ಟೈಮ್ಸ್ ಲೂಸ್ ಪೌಡರ್ ಹಾಕ್ತೀನಿ, ಡಿಪೆಂಡ್ಸ್. ಸೊ ನಾನೀಗ ಕಾಂಪ್ಯಾಕ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ನಾನು ಐಲೈನರ್ ಹಾಕ್ತಾಯಿದ್ದೀನಿ. ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ ಕ್ಲೀನಾಗಿ ಇಟ್ಕೊಂಡು ನೀಟಾಗಿ ಐಲೈನರ್ 2 ಕಣ್ಣಿಗೂ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಒಂದು ಶೇಪ್ ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಸಿ ಪ್ರೆಟಿ ಅಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್, ನಾನು ಝೂಡಿಯೋಯಿಂದ ಆವಾಗ ಒಂದು ಕಾಜಲ್ ಪರ್ಚೇಸ್ ಮಾಡಿದೆ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ತುಂಬ ಕಾಜಲ್ಸ್ನ ಟ್ರೈ ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ. ಬಟ್ ಇದು ಸ್ಮಡ್ಜ್ ಆಗೋದು ಕಡಿಮೆ ಆ್ಯಂಡ್ ದೆನ್ ತುಂಬಾ ಚೆನ್ನಾಗಿದೆ. ಕ್ಲೀನಾಗಿ ಸುಮಾರು ಹೊತ್ತು ಕುತ್ಕೊಳ್ಳುತ್ತೆ. ಐ ಗೆಸ್ ಯು ಗೈಸ್ ಕ್ಯಾನ್ ಗಿವ್ ಅ ಟ್ರೈ ಅಬೌಟ್ ದಿಸ್ ಕಾಜಲ್. ಸೊ ಇದು ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಹುಡುಗಿರಿಗೆ ಕಾಜಲ್ ಐಲೈನರ್ ಹಾಕಲಿಲ್ಲ ಅಂದರೆ ಎನ್ಹ್ಯಾನ್ಸೇ ಆಗಲ್ಲ ಅಲ್ವಾ. ಸೊ ಇವಾಗ ಮಸ್ಕರ ಇದರಲ್ಲಿ ಇದು ತೊಗೊಂಡ್ಬಿಟ್ಟು ಮಸ್ಕರದು ಇದು ಮಾಡ್ತಾಯಿದ್ದೀನಿ. ಆಮೇಲೆ ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ. ಇನ್ನೊಂದು ಸೈಡ್ ಐಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇನ್ನೂ ಮುಗ್ದಿಲ್ಲ, ಓಕೆನಾ. ಸೊ ಈಗ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಹಾಕ್ತಾಯಿದ್ದೀನಿ. ಚೀಕ್ ಟಿಂಟ್ ಬಂದುಬಿಟ್ಟು ಎಟ್ಯೂಡ್ ಅವ್ರ ಕಂಪ್ನಿದು. ಇದು ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಖತ್ತಾಗಿ ಕಾಣುತ್ತೆ. ಮೇಕಪ್ ಎಲ್ಲ ಮಾಡಿದಾಗ ಒಂಥರ ನ್ಯಾಚುರಲ್ಲಾಗಿ ಕಾಣುತ್ತೆ. ಸೊ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಫಸ್ಟು ಐ ವಾಸ್ ಆಲ್ಸೋ ನಾಟ್ ಫ್ಯಾನ್ ಆಫ್ ಚೀಕ್ ಟಿಂಟ್ ಕೈಂಡ್ ಆಫ್ ಥಿಂಗ್. ಬಟ್ ಆಮೇಲೆ ಹೋಗ್ತಾ ಚೆನ್ನಾಗಿ ಅನಿಸ್ತು ನನಗೆ. ನೋಡ್ತಾ ಇದ್ದೀರಾ ಅಲ್ವಾ. ನೆಕ್ಸ್ಟು ನಾನು ಲಿಪ್ ಲೈನರಲ್ಲಿ ನೀಟಾಗಿ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಯೂಸ್ ಮಾಡ್ತಾ ಇರೋದು ಒರಿಫ್ಲೇಮ್ ಅವ್ರದ್ದು ಲಿಪ್ ಲೈನರ್. ವೈನ್ ಶೇಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಮೆಬಿಲಿನ್ ಅವ್ರದ್ದು ಇಂಕ್ ವಿನೈಲ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಔಟ್ಲೈನ್ ಲಿಪ್ ಲೈನರ್ ಯೂಸ್ ಮಾಡಿ ಇವಾಗ ಲಿಪ್ಸ್ಟಿಕ್ ಇನ್ನರ್ ಕಾರ್ನರಿಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ ಮೆಬಿಲಿನ್ ಅವ್ರದ್ದು. ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಲಾಂಗ್ ಟೈಮ್ ಬರುತ್ತೆ. ಅಷ್ಟೇ. ಸೊ ಇದು ನನ್ನ ಲುಕ್ ಆಗಿತ್ತು. ಇವಾಗ ಹೇರ್ ಒಂಚೂರು ಸರಿ ಮಾಡ್ಕೋಬೇಕು. ಹೇರ್ ಕ್ಲಿಪ್ ಹಾಕ್ಕೋತಾ ಇದ್ದೀನಿ.
ಫೈನಲಿ ಜಾಕೆಟ್ ಜೊತೆ ಪೇರ್ ಮಾಡ್ತಾಯಿದ್ದೀನಿ ನಾನು ನನ್ನ ಪ್ಯಾಂಟ್ ಜೊತೆ. ಇದು ನನ್ನ ಎಂಟೈರ್ ಲುಕ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಬಾಯ್.